ಶ್ರೀ ಕೃಷ್ಣ ಹೇಳ್ತಾರೆ, ಖುಷಿಯಾಗಿರ್ಬೇಕು ಅಂದ್ರೆ ಜೀವನದ ನಿರ್ಧಾರಗಳನ್ನ, ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ತಗೊಳ್ಳಿ. ಜಗತ್ತನ್ನ ನೋಡಿ ಯಾರು ನಿರ್ಧಾರಗಳನ್ನ ತಗೋತಾರೋ ಅವರು ದುಃಖಿಯಾಗೇ ಇರ್ತಾರೆ. ಯಾರೇ ಏನಾದ್ರೂ ಹೇಳಿ, ಕೇವಲ ನಿಮ್ಮನ್ನ ನೀವು ಶಾಂತವಾಗಿಡಿ. ಯಾಕಂದ್ರೆ ಸೂರ್ಯನ ಕಿರಣಗಳು ಎಷ್ಟೇ ಜೋರಾಗಿದ್ರು ಸಮುದ್ರನ ಒಣಗಿಸೋದಕ್ಕಾಗಲ್ಲ. ಒಂದು ಪಕ್ಷಿ ದೂರ್ ಕೊಡುತ್ತೆ, ಹೇ ನನ್ನ ಭಗವಂತ, ತುಂಬಾ ಕಷ್ಟಪಟ್ಟು ನಾನು ನನ್ನ ಗೂಡನ್ನ ಕಟ್ಟಿದ್ದೆ, ನೀವು ಬಿರುಗಾಳಿ ಕಳಿಸಿದ್ರಿ ಮತ್ತೆ ನನ್ನ ಮನೆ ಹಾರೋಯ್ತು. ಮೇಲಿಂದ ಶಬ್ದ ಬರುತ್ತೆ, ನಿನ್ನ ಗೂಡಿನ ಹತ್ರ ಹಾವು ಬಂದಿತ್ತು ನಿನ್ನ ತಿನ್ನೋದಕ್ಕೆ, ಅದಕ್ಕೆ ಬಿರುಗಾಳಿ ಕಳಿಸ್ತೆ. ಯಾಕಂದ್ರೆ ನೀನು ಎದ್ದು ಹಾರೋಗ್ಲಿ ಮತ್ತೆ ನಿನ್ನ ಜೀವ ಸುರಕ್ಷಿತವಾಗಿರ್ಲಿ ಅಂತ. ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ತೊಂದರೆಗಳು ಬರುತ್ತೋ ನಮಗೆ ಗೊತ್ತೇ ಆಗಲ್ಲ. ಈ ನಮ್ಮ ಪರಮಾತ್ಮ ನಮ್ಮನ್ನ ಯಾವ ರೀತಿ ತೊಂದರೆಗಳಿಂದ ಬಚಾವ್ ಮಾಡ್ತಾನೆ ಅಂತ ಏನಾದ್ರೂ ನಿಮಗೆ ಅನ್ಸ್ತಿದ್ರೆ ನಿಮ್ಮ ಪರಮಾತ್ಮ ಕಷ್ಟದಲ್ಲಿ ಬಿಟ್ಟಿದ್ದಾರೆ ಅಂತ, ಆಗ ಭರವಸೆ ಇಡಿ, ಅವರು ನಿಮಗೆ ಕಷ್ಟದಿಂದ ಹೊರಗಡೆನೂ ಕರ್ಕೊಂಡು ಹೋಗ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಯಾವಾಗ ನೀನು ಇಷ್ಟಪಡೋ ವಸ್ತುಗೋಸ್ಕರ ಹೋರಾಡೋದಕ್ಕೂ ಆಗಲ್ವೋ ಆಗ ನೀನು ಆ ವಸ್ತುಗೋಸ್ಕರ ಕಣ್ಣೀರು ಹಾಕ್ಬೇಡ. ಯಾವುದನ್ನ ನೀನು ಕಳ್ಕೋತೀಯೋ. ಮನಸ್ಸಿನ ದುಃಖಗಳ ಯಾವುದೇ ಅಂತ್ಯ ಇಲ್ಲ. ಅದಕ್ಕೆ ಬೇರೆಯವರಿಗೆ ಶಾಪ ಹಾಕೋದ್ರಿಂದ ಯಾವುದೇ ಲಾಭ ಇಲ್ಲ. ಇದರ ಎಲ್ಲಕ್ಕಿಂತ ಸರಳ ಉಪಾಯ ಇದೆ. ನಿಮ್ಮ ಮನಸ್ಸನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ಭಗವಂತನ ಜೊತೆ ಸೇರ್ತಿದ್ದ ಹಾಗೆ ಜೀವನದ ಸಂತೋಷಗಳ, ನೆಮ್ಮದಿಯ, ಸಂಯಮಗಳ, ಪ್ರೇಮಗಳ, ಸಹನಶೀಲತೆ ಶಕ್ತಿಗಳ, ಹೊಸ ಊರ್ಜೆಗಳ, ಜೀವನದ ಎಲ್ಲಾ ದಾರಿಗಳ ಸಂತುಷ್ಟಿಯ ಆರಂಭ ಖಂಡಿತವಾಗುತ್ತೆ. ಮತ್ತೆ ನಮ್ಮ ಮನಸ್ಸು ದುಃಖಗಳಿಂದ ಹೇಗೆ ಮುಕ್ತವಾಗುತ್ತೆ ಗೊತ್ತೂ ಆಗಲ್ಲ. ಏನಾದ್ರೂ ಪ್ರಭು ನಿಮ್ಮಿಂದ ತುಂಬಾ ಕಾಯಿಸ್ತಿದ್ರೆ ಆಗ ತಯಾರಾಗಿರಿ, ಅವರು ಅದಕ್ಕಿಂತ ತುಂಬಾ ಹೆಚ್ಚು ಕೊಡಬೇಕು ಅಂತ ಇದ್ದಾರೆ. ಎಷ್ಟನ್ನ ನೀವು ಕೇಳಿದ್ರೋ. ಯಾವ ತರ ಜನ ಸತ್ತಿರುವ ವ್ಯಕ್ತಿಗೆ ಹೆಗಲು ಕೊಡೋದು ಪುಣ್ಯದ ಕೆಲಸ ಅಂತ ಅನ್ಕೊಳ್ತಾರೋ, ಬಹುಶಃ ಇದೇ ರೀತಿ ಬದುಕಿರೋ ವ್ಯಕ್ತಿಗೆ ಭರವಸೆ ಕೊಟ್ಟಿದ್ರೆ ಆಗ ಜೀವನ ಸುಲಭ ಆಗ್ತಿತ್ತು. ಜೀವನದ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ಬೇಡ. ಯಾರು ಜೀವನ ಕೊಟ್ಟಿದ್ದಾನೋ ಅವನು ಏನಾದ್ರೂ ಯೋಚನೆ ಮಾಡಿರ್ಬೇಕಲ್ವಾ. ನೀವು ಕಳೆದಿರುವ ದಿನಗಳು ಎಷ್ಟೋ ಕಷ್ಟಗಳಿಂದ ಸಾಗಿರ್ಬೋದು, ಆದರೆ ಬರುವ ನಾಳೆ ನಿಮ್ಮ ಕೈಯಲ್ಲಿದೆ. ಮನಸ್ಸು ಕೋಡನಾಗಿರುತ್ತೆ. ಇದರ ಹತ್ರ ತನ್ನ ಯಾವುದೇ ಜ್ಞಾನ ಇರಲ್ಲ. ಮನಸ್ಸಿಗೆ ಏನೂ ಗೊತ್ತಿಲ್ಲ, ಮತ್ತೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡೋದಕ್ಕೆ ಬರಲ್ಲ. ಅದಕ್ಕೆ ನೀವು ಕುರುಡು ಮನಸ್ಸಿನ ಮಾತನ್ನ ಒಪ್ಪಿ ಅವಶ್ಯಕತೆ ಕೆಲಸಗಳನ್ನ ಮುಂದೆ ಹಾಕೋದನ್ನ ಬಂದ್ ಮಾಡಿ. ನೀವು ಸದಾ ನಿಮ್ಮ ಬುದ್ಧಿಯಿಂದ ಕೆಲಸ ತಗೊಳ್ಳಿ, ಮನಸ್ಸಿಂದ ಅಲ್ಲ. ಯಾಕಂದ್ರೆ ಕುರುಡು ಮನಸ್ಸು ಸದಾ ನಿಮಗೆ ಅವಶ್ಯಕತೆ ಇರೋ ಕೆಲಸ ಮಾಡೋದ್ರಿಂದ ತಡೆಯುತ್ತೆ. ಯಾವಾಗ ನೀವು ಬುದ್ಧಿಯಿಂದ ಅವಶ್ಯಕತೆ ಇರೋ ಕೆಲಸಗಳನ್ನ ಮಾಡೋದನ್ನ ಶುರು ಮಾಡ್ತಿರೋ ಆಗ ಮೆಲ್ಲ ಮೆಲ್ಲಗೆ ನಿಮ್ಮ ಮನಸ್ಸು ನಿಮ್ಮ ಶತ್ರು ಆಗಿದೆ. ಅದು ನಿಮಗೆ ದಿನದಿಂದ ದಿನೇ ಬರ್ಬಾದ್ ಮಾಡ್ತಿದೆ. ಮುಖದ ಮೇಲೆ ಸತ್ಯ ಹೇಳೋ ಮತ್ತೆ ಕೋಪ ಮಾಡ್ಕೊಳ್ಳೋ ಜನರು ಆ ಜನಗಳಿಗಿಂತ ಲಕ್ಷ ಪಟ್ಟು ಹೆಚ್ಚು. ಯಾರೋ ನಿಮ್ಮ ಮುಂದೆ ಒಂಥರ ಮತ್ತೆ ನಿಮ್ಮ ಬೆನ್ನ ಹಿಂದೆ ಒಂಥರ ಇದ್ದಾರೋ. ಒಬ್ಬರ ನೋವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮನುಷ್ಯನ ಒಳಗಿರೋ ಮನುಷ್ಯ ಆಗೋದು ಅವಶ್ಯಕತೆ ಇದೆ. ಕಾಗೆ ಕೋಗಿಲೆ ಧ್ವನಿನ ಅದುಮಬಹುದು, ಆದರೆ ತನ್ನ ಧ್ವನಿನ ಮಧುರವಾಗಿ ಮಾಡೋದಕ್ಕಾಗಲ್ಲ. ಅದೇ ರೀತಿ ಆಡ್ಕೊಳ್ಳುವ ವ್ಯಕ್ತಿ ಒಳ್ಳೆ ವ್ಯಕ್ತಿನ ಅವಮಾನ ಮಾಡಬಹುದು, ಆದರೆ ಸ್ವತಃ ಒಳ್ಳೆ ವ್ಯಕ್ತಿ ಆಗೋದಕ್ಕಾಗಲ್ಲ. ಏನಾದ್ರೂ ಒಂಟಿತನ ಇದ್ರೆ ಆಗ ಅದನ್ನ ಒಂದು ವರದಾನ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಪರಮಾತ್ಮ ನಿಮಗೆ ನಿಮ್ಮಲ್ಲಿ ಸುಧಾರಣೆ ತರುವ ಸ್ವಲ್ಪ ಹೆಚ್ಚು ಸಮಯ ಕೊಟ್ಟಿದ್ದಾನೆ. ಒಂಟಿಯಾಗಿರುವ ಆನಂದ ತಗೊಳ್ಳೋದನ್ನ ಕಲಿರಿ. ಯಾಕಂದ್ರೆ ಯಾರುವೆ ಯಾವಾಗ್ಲೂ ನಿಮ್ಮ ಜೊತೆ ಸದಾ ಇರೋದಿಲ್ಲ. ಸಮಯದ ಒಂದು ಒಳ್ಳೆ ಗುಣ ಏನಂದ್ರೆ ಇದು ಹೇಗಾದ್ರೂ ಇರ್ಲಿ ಕಳೆದು ಹೋಗುತ್ತೆ. ಸಫಲ ವ್ಯಕ್ತಿ ಖುಷಿಯಾಗಿ ಇದಾನೋ ಇಲ್ವೋ, ಆದ್ರೆ ಖುಷಿಯಾಗಿರೋ ವ್ಯಕ್ತಿ ಖಂಡಿತ ಸಫಲನಾಗ್ತಾನೆ. ಯಾವಾಗ ಸುಖವಾಗಿರ್ತಿರೋ ಆಗ ದೇವರನ್ನ ಮರಿಬೇಡಿ, ಮತ್ತೆ ಯಾವಾಗ ದುಃಖದಲ್ಲಿರ್ತಿರೋ ಆಗ ದೇವರ ಮೇಲೆ ವಿಶ್ವಾಸ ಇಡಿ. ಜನ ಬಣ್ಣ ಬದಲಿಸ್ತಾರೆ, ಆದ್ರೆ ಮೇಲೆ ಇರೋನು ಸಮಯ ಬದಲಿಸ್ತಾನೆ. ಮನುಷ್ಯನ ಜೀವನ ಕೇವಲ ಅವನ ಕರ್ಮಗಳ ಮೇಲೆ ನಡೆಯುತ್ತೆ. ಯಾವ ತರ ಕರ್ಮ ಇರುತ್ತೋ ಅದೇ ರೀತಿ ಅವನ ಜೀವನ ಇರುತ್ತೆ. ಯಾವುದನ್ನ ಮಾಡಿದಿರೋ ಅದು ಖಂಡಿತ ಮುಂದೆ ಬರುತ್ತೆ. ಯಾಕಂದ್ರೆ ಕರ್ಮ ಯಾರ ಸಂಬಂಧಿಕನೋ ಅಲ್ಲ. ಈ ಕಥೆನ ಕೇಳಿ. ಊರಿಂದ ಇಬ್ಬರು ಸ್ನೇಹಿತರು ಸಿಟಿಗೆ ಬಂದ್ರು. ಇಬ್ರು ಅಲ್ಲಿ ತುಂಬಾ ಶ್ರಮ ಪಟ್ರು ಮತ್ತೆ ಒಂದು ಹೋಟೆಲ್ ತೆಗೆದ್ರು. ಕೆಲವೇ ವರ್ಷಗಳಲ್ಲಿ ಹೋಟೆಲ್ ತುಂಬಾ ಚೆನ್ನಾಗಿ ನಡೀತು. ಇಬ್ಬರು ಸ್ನೇಹಿತರು ಸಂಪಾದನೆ ಅರ್ಧ ಭಾಗ ಹಂಚಿಕೊಂಡ್ರು. ಮತ್ತೆ ಕೆಲವು ದಿನಗಳ ನಂತರ ಮೊದಲ ಸ್ನೇಹಿತನ ಮನಸ್ಸಲ್ಲಿ ದುರಾಸೆ ಬರುತ್ತೆ. ಅವನು ಯೋಚನೆ ಮಾಡ್ತಾನೆ, ಏನಾದ್ರೂ ಸ್ನೇಹಿತ ಒಬ್ಬ ಇರ್ಲಿಲ್ಲ ಅಂದ್ರೆ ಆಗ ಎಲ್ಲಾ ಸಂಪಾದನೆ ನನಗೆ ಸಿಕ್ತಿತ್ತಲ್ಲ ಅಂತ. ಆ ಮೊದಲ ಸ್ನೇಹಿತ ದುರಾಸೆಲ್ ಬಂದು ಬೇರೆ ಸ್ನೇಹಿತನಿಗೆ ವಿಷ ಕೊಟ್ಬಿಟ್ಟ. ಅದರಿಂದ ಅವನ ಸಾವಾಯ್ತು. ಮತ್ತೆ ಮೊದಲನೇ ಸ್ನೇಹಿತ ಖುಷಿಯಿಂದ ಇದ್ದ. ಅವನು ಸಿಟಿಲಿ ತುಂಬಾ ಜಮೀನ್ ಖರೀದಿ ಮಾಡಿ ನೆಮ್ಮದಿಯಿಂದ ಇದ್ದ. ಮತ್ತೆ ಒಂದು ಮಹಿಳೆ ಜೊತೆ ಮದುವೆ ಆದ. ಅವನಿಗೆ ಒಂದು ಗಂಡು ಮಗು ಆಯ್ತು. ಯಾವಾಗ ಮಗ ದೊಡ್ಡವನಾದ್ನೋ ಆಗ ಅವನು ಓದು ಬರಕ್ಕೆ ಅಮೆರಿಕ ಕಳಿಸ್ದ. ಆದ್ರೆ ಅಲ್ಲಿ ಹೋಗಿ ಅವನಿಗೆ ಒಂದು ದೊಡ್ಡ ಕಾಯಿಲೆ ಬಂತು. ದುಬಾರಿ ಟ್ರೀಟ್ಮೆಂಟ್ ಗಳಿಂದ ಅವನ ಹಣ ಮುಗ್ದೋಯ್ತು. ಮನೆ ಮಾರ್ದ, ಜಮೀನ್ ಮಾರ್ದ, ಮತ್ತೆ ಹೋಟೆಲ್ ಮಾರ್ದ. ಮಗನ ಕೊನೆ ಕ್ಷಣ ಹತ್ರ ಬಂದಾಗ ಆಗ ಅವನು ತನ್ನ ತಂದೆಗೆ ಹೇಳ್ದ, ಯಾಕಪ್ಪ ನನ್ನ ಕಂಡು ಹಿಡಿದ್ರು ಇಲ್ವೋ? ತಂದೆ ಹೇಳ್ದ, ಹಾ ನೀ ನನ್ ಮಗನಪ್ಪ. ಅದಕ್ಕೆ ಮಗ ಹೇಳ್ದ, ಇಲ್ಲ, ನಾನು ನಿನ್ನ ಅದೇ ಸ್ನೇಹಿತ. ಅವನನ್ನ ಇವತ್ತಿಂದ 20 ವರ್ಷದ ಹಿಂದೆ ನೀನ್ ಸಾಯಿಸಿದ್ದು.
ನಾನು ನನ್ನ ಭಾಗ ತಗೊಳ್ಳೋದಕ್ಕೆ ನಿನ್ನ ಮಗ ಆಗಿ ಬಂದಿದ್ದೆ. ನನ್ನ ಪಾಲ್ ಪೂರ್ತಿ ಆಯ್ತು. ಈಗ ನಾನು ಹೊರಡ್ತೀನಿ. ಕಥೆಯ ಕಲಿಕೆ: ಬೇರೆಯವರ ಹಕ್ಕನ್ನ ತಿಂದು ಬೇರೆಯವರಿಗೆ ತೊಂದರೆ ಮಾಡಿ ಪಡೆದಿರುವ ಸುಖದ ಬೆಲೆನ ಬಡ್ಡಿ ಸಮೇತ ತೀರಿಸಬೇಕಾಗತ್ತೆ. ಜೀವನ ತುಂಬಾ ಅದ್ಭುತವಾಗಿದೆ. ಒಂದಿನ ನಗ್ಸಿದ್ರೆ ಒಂದಿನ ಕಣ್ಣೀರು ಹಾಕ್ಸುತ್ತೆ. ಆದ್ರೆ ಯಾರು ಜೀವನದ ನೂಕಾಟದಲ್ಲಿ ಖುಷಿಯಾಗಿರ್ತಾನೋ ಜೀವನ ಅವನ ಮುಂದೆನೆ ತಲೆ ಬಗ್ಸುತ್ತೆ. ಕಳೆದುಕೊಂಡು ಪಡ್ಕೊಳ್ಳೋ ಮಜಾನೇ ಬೇರೆ ಇದೆ. ಕಣ್ಣೀರ್ ಹಾಕಿ ನಂತರ ನಗುವ ಮಜಾನೇ ಬೇರೆ ಇದೆ. ಸೋಲೋದಂತೂ ಜೀವನದ ಭಾಗ ಇದೆ. ಆದ್ರೆ ಸೋತ ನಂತರ ಗೆಲ್ಲುವ ಮಜಾನೇ ಬೇರೆ ಇದೆ. ಒಳ್ಳೆಯವರಾಗೋದಕ್ಕೆ ಬೇರೆಯವರ ನಕಲು ಮಾಡೋ ಅವಶ್ಯಕತೆ ಇಲ್ಲ. ಸ್ವತಃ ನೀವೇ ಎಷ್ಟು ಚೆನ್ನಾಗಾಗಿ ಅಂದ್ರೆ ಜನ ನಿಮ್ಮ ನಕಲು ಮಾಡೋ ತರ. ಜೀವನ ಒಂದೇ ಸಾರಿ ಸಿಗುತ್ತೆ. ತಪ್ಪು ಬದಲಿಗೆ ಸಾವು ಕೇವಲ ಒಂದೇ ಸಾರಿ ಸಿಗೋದು. ಜೀವನ ಅಂತೂ ಪ್ರತಿದಿನ ಸಿಗುತ್ತೆ. ಯಾವ ದಿನ ನೀವು ನಿಮ್ಮ ಖುಷಿಯ ಮಾಲೀಕ ಸ್ವತಃ ನೀವೇ ಆಗ್ತಿರೋ ಆಗ ನಿಮ್ಗೆ ಯಾರು ಅಳಿಸೋದಕ್ಕಾಗಲ್ಲ. ಏನಾದ್ರೂ ಬೇರೆಯವರು ನಿಮಗೆ ಏನಾದ್ರೂ ಕೇಳಿದ್ರೆ ಆಗ ಕೊಟ್ಟು ಬಿಡಿ. ಯಾಕಂದ್ರೆ ಭಗವಂತ ನಿಮ್ಮನ್ನ ಕೊಡೋರಲ್ಲಿ ಇಟ್ಟಿದ್ದಾನೆ, ಕೇಳೋರಲ್ಲಿ ಅಲ್ಲ. ನೆನಪಿಡಿ, ಒಳ್ಳೆ ಸಮಯ ನೋಡೋದಕ್ಕೆ ಕೆಟ್ಟ ಸಮಯನ ಎದುರಿಸಬೇಕಾಗತ್ತೆ. ಎಲ್ಲರ ಸೇವೆ ಮಾಡಿ, ಆದ್ರೆ ಸಹಾಯ ಮತ್ತೆ ಭರವಸೆ ಯಾರಿಂದಾನೂ ಇಡಬೇಡಿ. ಯಾಕಂದ್ರೆ ಸೇವೆಯ ನಿಜವಾದ ಬೆಲೆ ಭಗವಂತಾನೇ ಕೊಡ್ತಾನೆ. ಸದಾ ನಿಮ್ಮ ದೃಷ್ಟಿ ಆ ವಸ್ತು ಮೇಲಿಡಿ. ಯಾವುದನ್ನ ನೀವು ಸದಾ ಪಡಿಬೇಕು ಅಂತ ಇರ್ತಿರೋ ಆ ವಸ್ತು ಮೇಲಲ್ಲ. ಯಾವುದನ್ನ ನೀವು ಕಳ್ಕೊಂಡಿದ್ರೋ. ಅನ್ನ ಮತ್ತೆ ನೀರಿಗಿಂತ ಯಾವುದೇ ದೊಡ್ಡ ದಾನ ಇಲ್ಲ. ಮತ್ತೆ ತಂದೆ ತಾಯಿಗಿಂತ ದೊಡ್ಡ ಯಾವುದೇ ದೇವತೆಗಳಿಲ್ಲ. ಜೀವನದ ಎಲ್ಲಕ್ಕಿಂತ ದೊಡ್ಡ ಗುರು ಮಂತ್ರ ಇದೇನೆ: ನೀವು ನಿಮ್ಮ ರಹಸ್ಯನ ಯಾರಿಗೂ ಹೇಳ್ಬೇಡಿ. ಅವಶ್ಯಕತೆಗಿಂತ ಹೆಚ್ಚು ಮರ್ಯಾದೆ ಮತ್ತೆ ಸಮಯ ಕೊಟ್ರೆ ಜನ ನಿಮ್ಮನ್ನ ಕೆಲಸಕ್ಕೆ ಬರ್ದೇ ಇರುವ ಹಗುರವಾದ ವ್ಯಕ್ತಿ ಅನ್ಕೊಳ್ತಾರೆ. ಯಾವತ್ತಾದ್ರೂ ಬೆನ್ನ ಹಿಂದೆ ನಿಮ್ಮ ಮಾತನಾಡುತ್ತಿದ್ರೆ ಆಗ ಹೆದರ್ಕೋಬೇಡಿ. ಮಾತು ಅದೇ ವ್ಯಕ್ತಿ ಬಗ್ಗೆ ಆಗತ್ತೆ ಯಾರು ಬೇರೆಯವರಿಗಿಂತ ವಿಭಿನ್ನವಾಗಿರ್ತಾರೋ. ನೆನಪಿಡಿ, ಸಫಲತೆ ಯಾವತ್ತೂ ಕೇಳೋದ್ರಿಂದ ಸಿಗೋದಿಲ್ಲ, ಕೇಳೋದ್ರಿಂದ ಸದಾ ಭಿಕ್ಷೆ ಸಿಗತ್ತೆ. ಸಫಲತೆ ಪಡೆಯೋದಕ್ಕೆ ಸ್ವತಃ ನೀವೇ ಶ್ರಮ ಪಡಬೇಕಾಗತ್ತೆ. ಚಿಕ್ಕ ಚಿಕ್ಕ ತಪ್ಪುಗಳಿಂದ ಬಚಾವಾಗೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಮನುಷ್ಯ ಎಡವಿ ಬೀಳೋದು ದೊಡ್ಡ ಬೆಟ್ಟಗಳಿಂದ ಅಲ್ಲ, ಬದಲಿಗೆ ಚಿಕ್ಕ ಕಲ್ಲಿಂದ ಬೀಳ್ತಾನೆ. ನಿಮ್ಮ ತಪ್ಪನ್ನ ಒಪ್ಕೊಳ್ಳದೆ ನೀವು ಯಾವತ್ತೂ ಒಂದು ಒಳ್ಳೆ ವ್ಯಕ್ತಿ ಆಗೋದಿಲ್ಲ. ಕೊಡೋದನ್ನ ಶುರು ಮಾಡಿ, ಬರೋದು ತಾನಾಗಿ ತಾನೇ ಶುರುವಾಗುತ್ತೆ. ಮರ್ಯಾದೆನು ಮತ್ತೆ ಸಂಪತ್ತುನು. ನೆನಪಿಡಿ, ಅಪಮಾನದ ಸೇಡನ್ನ ಜಗಳ ಆಡಿಯಲ್ಲ, ಮುಂದೆ ಇರೋನಿಗಿಂತ ಹೆಚ್ಚು ಸಫಲನಾಗಿ ತಗೋಬಹುದು. ಏನಾದ್ರೂ ಕೆಟ್ಟದಾಗಿ ಮಾಡುವ ಆಲೋಚನೆ ಬಂದ್ರೆ ಆಗ ಅದನ್ನ ನಾಳೆಗೇಡಿ. ಆದ್ರೆ ಏನಾದ್ರೂ ಒಳ್ಳೇದನ್ನ ಮಾಡುವ ಆಲೋಚನೆ ಬಂದ್ರೆ ಆಗ ಅದನ್ನ ಇವತ್ತೇ ಮಾಡಿ. ಜೊತೆಲಿದ್ದು ಯಾರು ಮೋಸ ಮಾಡ್ತಾನೋ ಆಗ ಅವನಿಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ಮತ್ತೆ ಯಾರೋ ನಮ್ಮ ಮುಖದ ಮೇಲೆ ತಪ್ಪುಗಳನ್ನ ಹೇಳ್ತಾರೋ ಅವರಿಗಿಂತ ದೊಡ್ಡ ಹಿತೈಷಿ ಯಾರೂ ಇಲ್ಲ. ಇದಕ್ಕೆ ಇತಿಹಾಸನೇ ಸಾಕ್ಷಿ ಇದೆ. ನೆನಪಿಡಿ, ಇದ್ದಿದ್ದು ಇದ್ದ ಹಾಗೆ ಹೇಳೋರು ಖಂಡಿತ ಕಹಿಯಾಗಿರ್ತಾರೆ, ಆದ್ರೆ ನಂಬಿಕೆ ದ್ರೋಹಿ ಅಲ್ಲ. ತ್ಯಾಗ ಮಾಡಿ ನಿಮ್ಮ ಕಳೆದಿರೋ ಕೆಟ್ಟ ದಿನಗಳನ್ನ, ಯಾಕಂದ್ರೆ ಅದರ ಪ್ರಭಾವ ಬರುವ ನಾಳಿನ ದೂಷಿತ ಮಾಡುತ್ತೆ. ಜೀವನ ಬದುಕುವ 2 ದಾರಿ ಇದೆ. ಮೊದಲನೇದು, ಯಾವುದು ಇಷ್ಟ ಇದೆಯೋ ಅದನ್ನ ಪಡ್ಕೊಳ್ಳಿ. ಮತ್ತೆ ಎರಡನೇದು, ಯಾವುದು ನೀವು ಪಡ್ಕೊಂಡಿದ್ದೀರೋ ಅದನ್ನ ಇಷ್ಟ ಪಡೋದನ್ನ ಕಲೀರಿ. ವಸ್ತುಗಳ ಬೆಲೆ ಸಿಗೋದಕ್ಕಿಂತ ಮುಂಚೆ ಇರುತ್ತೆ, ಮತ್ತೆ ಮನುಷ್ಯನ ಬೆಲೆ ಕಳ್ಕೊಂಡ ಮೇಲೆ. ಉಚಿತವಾಗಿ ಕೇವಲ ತಂದೆ ತಾಯಿಯ ಪ್ರೀತಿ ಸಿಗುತ್ತೆ. ಬಾಕಿ ಜಗತ್ತಲ್ಲಿ ಪ್ರತಿಯೊಂದು ಸಂಬಂಧಗಳಿಗೂ ಏನಾದ್ರೂ ತೀರಿಸಬೇಕಾಗತ್ತೆ. ಅವಮಾನದ ಉತ್ತರ ಎಷ್ಟು ಮರ್ಯಾದೆಯಿಂದ ಕೊಡಿ ಅಂದ್ರೆ ಮುಂದೆಯವರನ್ನು ಕೂಡ ನಾಚಿಕೆ ಆಗುವಷ್ಟು. ನೀವು ಎಲ್ಲಿ ತನಕ ನಿಮ್ಮ ಕಷ್ಟಗಳ ಮತ್ತೆ ಸಮಸ್ಯೆಗಳ ಕಾರಣ ಬೇರೆಯವರಿಂದ ಅಂತ ನಂಬ್ತಿರ್ತಿರೋ ಅಲ್ಲಿ ತನಕ ನೀವು ಯಾವತ್ತೂ ನಿಮ್ಮ ಸಮಸ್ಯೆಗಳನ್ನ ಕಷ್ಟಗಳನ್ನ ದೂರ ಮಾಡೋದಕ್ಕಾಗಲ್ಲ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕೇಳಿಸ್ಕೊಳ್ಳಿ, ಮತ್ತೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಹೇಳಿ. ಅದಕ್ಕೆ ಬಹುಶಃ ನಿಮಗೆ ದೇವರು 2 ಕಿವಿ ಮತ್ತೆ 1 ಬಾಯಿ ಕೊಟ್ಟಿರೋದು. ಪದೇ ಪದೇ ಕ್ಷಮೆ ಮಾಡಿ, ಆದ್ರೆ ವಿಶ್ವಾಸ ಕೇವಲ ಒಂದೇ ಸರಿ ಮಾಡಿ. ಜೀವನದಲ್ಲಿ ಯಾವತ್ತೂ ಯಾರಿಗೂ ಅಷ್ಟೊಂದು ಮಹತ್ವವನ್ನ ಕೊಡಬೇಡಿ. ಅವರು ನಿಮ್ಮ ಮುಖದಿಂದ ನಗುನೆ ಕಿತ್ಕೊಳ್ಳೋ ಅಷ್ಟು. ತಮ್ಮ ಸಫಲತೆನ ಕೇವಲ ಅವನೇ ಪಡ್ಕೊಳ್ಳೋದು. ಯಾರು ಸಮಯ ಮತ್ತೆ ಸಂದರ್ಭಗಳ ಮೇಲೆ ಕಣ್ಣೀರು ಹಾಕೋದಿಲ್ವೋ ಇಲ್ಲಿ ಏನುವೇ ಶಾಶ್ವತ ಅಲ್ಲ. ನಿಮಗೆ ನೀವೇ ಅಷ್ಟೊಂದು ಒತ್ತಡ ಕೊಡಬೇಡಿ. ಯಾಕಂದ್ರೆ ಪರಿಸ್ಥಿತಿ ಬದಲಿಗೆ ಎಷ್ಟೇ ಕೆಟ್ಟಿಗಿರ್ಲಿ ಇದು ಬದಲಾಗತ್ತೆ. ಸಮಯದ ಜೊತೆ ಜೊತೆ ತುಂಬಾ ಬದಲಾಗತ್ತೆ. ಜನರುವೆ, ರಸ್ತೆಗಳುವೆ, ಮತ್ತೆ ಕೆಲವು ಸರಿ ಸ್ವತಃ ನಾವುವೆ. ಯಾವುದನ್ನ ನೀನು ಇವತ್ತು ಮಾಡಿದ್ಯೋ ಅದೇ ನಿನ್ನ ಜೊತೆನೂ ಆಗತ್ತೆ. ಇದೇ ನಿಯತ್ತಿನ ನಿಯಮ. ಆಗ್ಬೇಕು ಅಂತ ಇದ್ರೆ ಆಗ ಬೇರೆಯವರ ಕೊರತೆ ಆಗಿ ಅವಶ್ಯಕತೆ ಅಲ್ಲ. ಅವಶ್ಯಕತೆನ ಯಾರು ಬೇಕಾದ್ರೂ ಪೂರ್ತಿ ಮಾಡ್ಬೋದು, ಆದ್ರೆ ಕೊರತೆಗಳನ್ನ ಯಾರುವೆ ಯಾವಾಗ್ಲೂ ಪೂರ್ತಿ ಮಾಡೋದಕ್ಕಾಗಲ್ಲ. ಒಬ್ಬರಿಗೆ ಏನೂ ಕೊಡೋದಕ್ಕೆ ಆಗಲ್ಲ ಅಂದ್ರೆ ಆಗ ಕೇವಲ ಆಶೀರ್ವಾದ ಮಾಡಿ. ಯಾಕಂದ್ರೆ ಆಶೀರ್ವಾದ ಒಂದು ಉಡುಗೊರೆ, ಅದಕ್ಕೆ ಶ್ರೀಮಂತನು ಕೈ ಚಾಚ್ತಾನೆ. ಎಲ್ಲಿ ಅನ್ಸುತ್ತೋ ನಿಮ್ಮಿಂದ ಬೇರೆಯವರಿಗೆ ತೊಂದರೆ ಆಗ್ತಿದೆ ಅಂತ ಅಲ್ಲಿಂದ ಹಿಂದೆ ಬರೋದೇ ಒಳ್ಳೇದು. ಛಲ, ಕಪಟ ಮತ್ತೆ ಪಾಪ ಅಷ್ಟೇ ಮಾಡಿ ಎಷ್ಟನ್ನ ನೀವು ಅನುಭವಿಸೋದಕ್ಕಾಗತ್ತೋ
ಯಾಕಂದ್ರೆ ಕಾಲಚಕ್ರ ಯಾರಿಗೂ ಬಿಡಲ್ಲ. ಎಲ್ಲರ ಲೆಕ್ಕ ಭೂಮಿ ಮೇಲೆ ಆಗತ್ತೆ. ಏನಾದ್ರೂ ಯಾರೋ ನಿಮ್ಮ ಶತ್ರು ಇಲ್ಲ ಅಂದ್ರೆ ಆಗ ಇದರ ಅರ್ಥ ನೀವು ಆ ಜಾಗದಲ್ಲೂ ಸುಮ್ಮನಿದ್ರಿ. ಎಲ್ಲಿ ಸತ್ಯ ಹೇಳೋದು ತುಂಬಾ ಮುಖ್ಯವಾಗಿತ್ತು. ಪ್ರೇಮ ನಿಶುಲ್ಕವಾಗಿದ್ರು ಈ ಭೂಮಿಯ ಎಲ್ಲಕ್ಕಿಂತ ದುಬಾರಿ ಸುಖ. ಜೀವನದಲ್ಲಿ ಈಗ ಇಷ್ಟೊಂದು ಗೊತ್ತಾಗಿದೆ. ಕೆಲವು ಆಳವಾದ ಸಂಬಂಧಗಳಿರುತ್ತೆ, ಕೆಲವು ದುರ್ಬಲ ವ್ಯಕ್ತಿಗಳಿಂದ ಅವರು ಆಟ ಸಾಮಾನ್ ರೀತಿ ವಿಶ್ವಾಸ ಮುರಿತಾರೆ. ಮಳೆ ಮತ್ತೆ ಬಿಸಿಲು ಎರಡೂ ಸೇರಿದ ಮೇಲೇನೆ ಇಂದ್ರಧನುಷ ಆಗೋದು. ಅದಕ್ಕೆ ಸುಂದರವಾದ ಜೀವನಕ್ಕೆ ಸುಖ ಮತ್ತೆ ದುಃಖ ಎರಡೂ ಮುಖ್ಯ. ಒತ್ತಡ ಮತ್ತೆ ಚಿಂತೆಯಲ್ಲಿ ಒಬ್ಬ ವ್ಯಕ್ತಿ ಆಗಲೇ ಇರ್ತಾನೆ ಯಾವಾಗ ಅವನು ತನಿಗೋಸ್ಕರ ಕಡಿಮೆ ಮತ್ತೆ ಬೇರೆಯವರಿಗೋಸ್ಕರ ಹೆಚ್ಚು ಬದುಕ್ತಾನೋ. ಆ ಕ್ಷಣಗಳನ್ನ ಕೆಟ್ಟದ್ದು ಅಂತ ಹೇಳ್ಬಿಡಿ, ಯಾವುದು ನಿಮಗೆ ಏಟನ್ನ ಕೊಡುತ್ತೋ. ಬದಲಿಗೆ ಆ ಕ್ಷಣಗಳಿಗೆ ಬೆಲೆ ಕೊಡೋದನ್ನ ಕಲಿರಿ. ಯಾಕಂದ್ರೆ ಅದು ನಿಮಗೆ ಬದುಕುವ ಒಂದು ದೃಷ್ಟಿ ಕೊಡುತ್ತೆ. ನಿಮ್ಮ ಸಫಲತೆಯಲ್ಲಿ ಅವರು ಶಾಮೀಲಾಗ್ತಾರೆ ಯಾರನ್ನ ನೀವು ಬಯಸ್ತಿರೋ. ನಿಮ್ಮ ಶ್ರಮದಲ್ಲಿ ಅವರು ಶಾಮೀಲಾಗ್ತಾರೆ ಯಾರು ನಿಮ್ಮನ್ನ ಇಷ್ಟಪಡ್ತಾರೋ. ಹೊಳೆಯುವುದು ಅವನೇ ಯಾರು ಮೊದಲು ಎಲ್ಲಕ್ಕಿಂತ ಹೆಚ್ಚು ದೀಪದ ರೀತಿ ಉರಿದಿರ್ತಾನೋ. ಇದೇ ಜೀವನದ ಸತ್ಯ. ಕೆಲವು ತಪ್ಪು ನಿರ್ಧಾರಗಳು ಜೀವನದ ನಿಜವಾದ ಅರ್ಥ ಕಲಿಸುತ್ತೆ. ಸಂಬಂಧಗಳು ಉಳಿಸಿಕೊಳ್ಳುವ ಕೇವಲ ಒಂದೇ ನಿಯಮ ಇದೆ. ಯಾರೊಬ್ಬರ ಕೊರತೆನಲ್ಲ, ಕೇವಲ ಒಳ್ಳೆತನನ ನೋಡಿ. ಅವಶ್ಯಕತೆ ಇಲ್ಲದೆ ಜನರನ್ನ ನೆನಪು ಮಾಡ್ಕೊಳ್ಳೋದು ಒಂದು ಒಳ್ಳೆ ವ್ಯಕ್ತಿತ್ವದ ಗುರುತಾಗಿರುತ್ತೆ. ಸದಾ ಭರವಸೆ ಕೇವಲ ಭಗವಂತನ ಮೇಲೆ ಇಡಿ. ಯಾಕಂದ್ರೆ ಈ ಇಡೀ ಪ್ರಪಂಚದಲ್ಲಿ ಎಷ್ಟು ಬೇಗ ಭಗವಂತ ಒಪ್ಕೊಳ್ತಾನೋ ಅಷ್ಟು ಬೇಗ ಯಾರೂ ಒಪ್ಕೊಳ್ಳಲ್ಲ. ಯಾವ ವ್ಯಕ್ತಿ ಮಾತಾಡೋ ಸಮಯ ಮತ್ತೆ ತನ್ನ ಕೆಲಸ ಮಾಡುವ ಸಮಯ ಶಾಂತವಾಗಿರ್ತಾನೋ ಅವನು ಅದೇ ವ್ಯಕ್ತಿಯಾಗಿರ್ತಾನೆ ಸತ್ಯವನ್ನ ಪಡೆದವನು ಮತ್ತೆ ದುಃಖ ತೊಂದರೆಗಳಿಂದ ಮುಕ್ತಿ ಆದವನು. ಮ್ಯಾಚಸ್ ನ ಕಡ್ಡಿ ಬೇರೆಯವರಿಗೆ ಸುಡೋದಕ್ಕಿಂತ ಮುಂಚೆ ಸ್ವತಃ ಅದೇ ಮೊದಲು ಸುಡುತ್ತೆ. ಇದೇ ಪ್ರಕಾರ ನಮ್ಮ ಕೋಪ ಕೂಡ ಆ ಮ್ಯಾಚಸ್ ನ ಕಡ್ಡಿಯ ತರಾನೇ. ಅದು ಬೇರೆಯವರಿಗೆ ಬರ್ಬಾದ್ ಮಾಡೋದಕ್ಕಿಂತ ಮುಂಚೆ ಸ್ವತಃ ತನ್ನನ್ನ ಮೊದಲು ಸುಟ್ಟು ಕರಕಲು ಮಾಡುತ್ತೆ. ಬುದ್ಧಿವಂತಿಕೆಯ ಮಾತುಗಳು ಕೇವಲ 2 ಜನ ಮಾಡ್ತಾರೆ. ಒಬ್ಬ ಯಾರ ವಯಸ್ಸು ಹೆಚ್ಚಿರುತ್ತೋ, ಇನ್ನೊಬ್ಬ ಯಾರು ತುಂಬಾ ಕಡಿಮೆ ವಯಸ್ಸಿನಲ್ಲಿ ತನ್ನ ಕೆಟ್ಟ ಸಮಯ ನೋಡಿರ್ತಾನೋ. ಈ ಜಗತ್ತಲ್ಲಿ ಹುಚ್ಚುತನದ ರೀತಿ ಯಾವುದೇ ಬೆಂಕಿ ಇಲ್ಲ, ಮೂರ್ಖತೆ ರೀತಿ ಯಾವುದೇ ಬಲೆ ಇಲ್ಲ, ಮತ್ತೆ ದುರಾಸೆ ರೀತಿ ಯಾವುದೇ ಚೂಪಾದ ವಸ್ತು ಇಲ್ಲ. 36 ಗುಣ ಅಲ್ಲ, ಕೇವಲ 4 ಇದ್ರೆ ಸಾಕು. ಒಳ್ಳೆ ವ್ಯವಹಾರ, ಒಳ್ಳೆ ನೀಯತ್ತು, ಒಳ್ಳೆ ಮನಸ್ಸು ಮತ್ತೆ ಪ್ರಾಮಾಣಿಕತೆ. ಯಾವುದನ್ನ ನೀವು ತಿಳ್ಕೋತಿರೋ ಈ ಜಗತ್ತಲ್ಲಿ ನಿಮ್ಮ ತರ ಬೇರೆ ಯಾರೂ ಇಲ್ಲ ಅಂತ, ಆ ದಿನದಿಂದ ನಿಮ್ಮ ಜೀವನ ಶುರುವಾಗುತ್ತೆ. ತುಂಬಾ ಹೆಚ್ಚು ಭರವಸೆಗಳಿಗೆ ವಿರಾಮ ಕೊಡಿ. ಮನಸ್ಸಿನ ಶಾಂತಿ ಮತ್ತೆ ವಾಪಸ್ ಬರುತ್ತೆ. ಒಬ್ಬರಿಗೆ ನಿಮ್ಮ ಮನಸ್ಸಿನ ಮಾತನ್ನ ಹೇಳಿದ್ರೆ ಆಗ ಅವನು ತಮಾಷೆನೆ ಮಾಡ್ತಾನೆ. ಯಾರು ಬೇರೆಯವರ ಹಕ್ಕನ್ನ ಮತ್ತೆ ಖುಷಿನ ಕಿತ್ಕೊಳ್ತಾನೋ ಅವನ ಸುಖದ ಆಯಸ್ಸು ಕೂಡ ತುಂಬಾನೇ ಕಡಿಮೆ ಇರುತ್ತೆ. ತುಂಬಾ ನಮ್ರತೆ ಬೇಕು ಸಂಬಂಧಗಳನ್ನ ನಿಭಾಯಿಸೋಕೆ. ಛಲ ಕಪಟದಿಂದಂತೂ ಕೇವಲ ಮಹಾಭಾರತ ರಚನೆ ಆಗತ್ತೆ. ಸದಾ ಆ ಕೆಲಸ ಮಾಡಿ. ಯಾವುದು ಸರಿ ಇದೆಯೋ ಅದನ್ನ ಮಾಡ್ಬೇಡಿ, ಯಾವುದು ಸುಲಭ ಇದೆಯೋ. ಹತ್ತಿರದವರು ಮತ್ತೆ ಬಡತನ ಕಲಿಸಿರೋ ಪಾಠ ಒಬ್ಬ ವ್ಯಕ್ತಿನ ಒಳಗಿಂದ ಬದಲಿಸೋದ್ರಲ್ಲಿ ತುಂಬಾ ಬಲವಂತ ಮಾಡುತ್ತೆ. ಯಾವ ತರ ಮಾತಾಡ್ತಿರೋ ಅದೇ ರೀತಿ ಕೇಳೋದನ್ನು ಇಷ್ಟಪಡಿ. ಭಗವಂತನನ್ನ ನಿಮ್ಮ ಎಲ್ಲಕ್ಕಿಂತ ಹತ್ತಿರದ ಸ್ನೇಹಿತ ಮಾಡ್ಕೊಳ್ಳಿ. ಯಾಕಂದ್ರೆ ಪರಮಾತ್ಮ ಒಬ್ಬನೇ ನಿಮ್ಮ ಜೊತೆ ಅಲ್ಲಿ ತನಕ ಇರ್ತಾನೆ ಯಾವಾಗ ಇಡೀ ಜಗತ್ತು ನಮ್ಮ ಜೊತೆ ಕೈ ಬಿಡುತ್ತೋ. ಈ ರೀತಿ ಜನಗಳ ಸ್ನೇಹ ಮಾಡು. ಯಾರು ನಿಮಗೆ ಒಳ್ಳೆಯದಕ್ಕೆ ಪ್ರೇರಣೆ ಕೊಡ್ತಾನೋ, ಯಾರು ನಿಮ್ಮನ್ನ ತನ್ನ ಜವಾಬ್ದಾರಿ ಅಂತ ಒಪ್ಕೋತಾನೋ, ಯಾರು ನಿಮ್ಮನ್ನ ನಮ್ಮೋರು ಅಂತ ಒಪ್ಕೊಳ್ತಾರೋ, ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೋ. ಮೃತ್ಯು ಸಮಯ ನಿಮ್ಮನ್ನ ಯಾರೂ ಕೇಳಲ್ಲ. ಕರ್ಮದ ವೇಗನೆ ನಿರ್ಧರಿಸೋದು ನೀವು ಯಾವ ಕಡೆ ತೂರ್ಕೊಂಡು ಹೋಗ್ತೀರಾ ಅಂತ. ಆರೋಗ್ಯ ಎಲ್ಲಕ್ಕಿಂತ ದೊಡ್ಡ ಉಡುಗೊರೆ, ಸಂತೋಷ ಎಲ್ಲಕ್ಕಿಂತ ದೊಡ್ಡ ಹಣ, ಪ್ರಾಮಾಣಿಕತೆ ಎಲ್ಲಕ್ಕಿಂತ ದೊಡ್ಡ ಸಂಬಂಧ. ಛಲ ಮಾಡಿದ್ರೆ ಆಗ ಛಲ ಸಿಗುತ್ತೆ, ಇವತ್ತಿಲ್ಲ ಅಂದ್ರೆ ನಾಳೆ ಸಿಗತ್ತೆ. ಸತ್ಯದ ದಾರಿಯಲ್ಲಿ ಜೀವನ ಕಳೆದ್ರೆ ಆಗ ನೆಮ್ಮದಿ ಪ್ರತಿ ಕ್ಷಣ ಸಿಗತ್ತೆ. ಉಪವಾಸ ಯಾವಾಗ್ಲೂ ಆಹಾರದ ಮೇಲೆ ಯಾಕೆ? ಲೋಭ, ದುರಾಸೆ, ದ್ವೇಷ, ಅಸೂಹೆ ಮತ್ತೆ ಕೆಟ್ಟ ವಿಚಾರಗಳದು ಆಗ್ಬೇಕು. ಮನಸ್ಸಿನ ಸಂಕಲ್ಪ ಮತ್ತೆ ಶರೀರದ ಪರಾಕ್ರಮನ ಏನಾದ್ರೂ ಒಂದೇ ಕೆಲಸದಲ್ಲಿ ಪೂರ್ಣ ರೀತಿ ಹಾಕಿದ್ರೆ ಆಗ ಅಲ್ಲಿ ಸಫಲತೆ ಖಂಡಿತ ಇದೆ. ಬಾಗಿದ ಬಾಗಿಲಲ್ಲಿ ತಲೆ ಹೊಡ್ಕೊಳ್ಳೋಕ್ಕಿಂತ ಒಳ್ಳೇದು ಕರ್ಮಗಳ ಬಿರುಗಾಳಿ ಎಬ್ಬಿಸೋದು. ಬಾಗಿಲುಗಳು ತಾನಾಗಿ ತಾನೇ ತೆಗೆಯುತ್ತೆ. ಒಬ್ಬರಿಗೆ ಮೋಸ ಮಾಡೋದು ಒಂದೇ ಸಲನೆ, ಅದು ನಿಮಗೆ ಬೇರೆಯವರ ಕೈಯಲ್ಲಿ ಒಂದಿನ ಖಂಡಿತ ಸಿಗತ್ತೆ. ಇದು ಕಲಿಯುಗ, ಸದಾ ತಯಾರು ಮಾಡ್ಕೊಂಡಿರಿ. ಹವಾಮಾನ ಮತ್ತೆ ಮನುಷ್ಯ ಯಾವಾಗ ಬದಲಾಗುತ್ತೋ ಇದರ ಯಾವುದೇ ಭರವಸೆ ಇಲ್ಲ. ಪರಮಾತ್ಮ ಹೇಳ್ತಾನೆ, ನೀನ್ ನನ್ನ ಕಡೆ ನೋಡಿದ್ರೆ ಆಗ ನಾನು ನಿನ್ನ ಕಡೆ ನೋಡ್ತೀನಿ. ನೀವು ಯಾವ ಭಾವದಲ್ಲಿ ನನ್ನನ್ನ ನೆನಪು ಮಾಡ್ಕೊಳ್ತೀಯೋ ಅದೇ ಭಾವದಲ್ಲಿ ನಿನ್ನ ಹತ್ರ ವಾಪಸ್ ಬರ್ತೀನಿ. ಸೇಡು ತಗೊಳ್ಳೋದಕ್ಕೆ ಯೋಚನೆ ಮಾಡ್ಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ಯಾವ ಜನರು ನಿಮಗೆ ಕೆಟ್ಟದನ್ನ ಮಾಡಿದಾರೋ ಕೊನೆಯಲ್ಲಿ ಅವರ ಹತ್ರನೂ ಕೆಟ್ಟದ್ದೇ ನಡೆಯುತ್ತೆ. ಈ ಇಡೀ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮೌಲ್ಯವಾದದ್ದು ಸಮಯ. ಅದಕ್ಕೆ ಇದನ್ನ ಬರ್ಬಾದ್ ಮಾಡ್ಬೇಡಿ.
ಇಲ್ಲಾಂದ್ರೆ ಕೊನೆಯಲ್ಲಿ ನೀವು ಪಶ್ಚಾತ್ತಾಪ ಮಾಡೋದು ಬಿಟ್ಟು ಬೇರೆ ಏನೂ ಸಿಗಲ್ಲ. ಜೀವನದಲ್ಲಿ ನಿಮ್ಮ ತುಲನೆ ಯಾರಿಂದಾನೂ ಮಾಡ್ಬೇಡಿ. ಯಾವ ತರ ಸೂರ್ಯ ಮತ್ತೆ ಚಂದ್ರನ ತುಲನೆ ಮಾಡೋದಕ್ಕಾಗಲ್ವೋ, ಯಾಕಂದ್ರೆ ಇಬ್ಬರುವೆ ತಮ್ಮ ತಮ್ಮ ಸಮಯದಲ್ಲಿ ಮಿಂಚ್ತಾರೆ. ಏನಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಹೆದರಿಕೆ ಆದರೆ ಆಗ ನೆನಪಿಡು, ಭಯನೇ ಆ ಸಂಕೇತ ನಿಮ್ಮ ಕೆಲಸ ನಿಜವಾಗ್ಲೂ ಪೌರುಷವಾಗಿರೋದು ಅಂತ. ಯಾರ ಕನಸುಗಳು ಎತ್ತರ ಹಾಗೂ ವಿಶಾಲವಾಗಿರುತ್ತೋ ಆಗ ಪರೀಕ್ಷೆ ಕೂಡ ಅವರಿಗೆ ಹಾಗೇ ಇರುತ್ತೆ. ಕೇವಲ ಸತ್ತಿರುವ ಮೀನನ್ನ ನೀರಿನ ಸೆಳೆತ ನಡೆಸೋದು. ಯಾವ ಮೀನಲ್ಲಿ ಜೀವ ಇರುತ್ತೋ ಅದು ತಾನಾಗಿ ತಾನೇ ನಿರ್ಧರಿಸುತ್ತೆ. ನಿಮ್ಮ ಧೈರ್ಯಕ್ಕೆ ಇದನ್ನ ಹೇಳ್ಬೇಡಿ, ನಿಮ್ಮ ತೊಂದರೆಗಳು ಎಷ್ಟು ದೊಡ್ಡದು ಅಂತ. ನಿಮ್ಮ ತೊಂದರೆಗಳಿಗೆ ಹೇಳಿ ನಿಮ್ಮ ಧೈರ್ಯ ಎಷ್ಟು ದೊಡ್ಡದಂತ. ಯಾರು ತನ್ನ ಶತ್ರುಗಳ ಮೇಲೆ ಗೆಲುವನ್ನ ಪಡಿತಾನೋ ಬದಲಿಗೆ ಸಫಲನಂತೂ ಅವನು. ಯಾರು ತನ್ನ ಇಚ್ಛೆಗಳ ಮೇಲೆ ಗೆಲುವನ್ನ ಪಡಿತಾನೋ. ಏನಾದ್ರೂ ಕೇವಲ ಇದಕ್ಕೆ ನೀವು ನಿಮ್ಮ ಕನಸಿನ ಮೇಲೆ ಕೆಲಸ ಮಾಡೋದನ್ನ ಬಂದ್ ಮಾಡಿದ್ರೆ, ಯಾಕಂದ್ರೆ ಯಾರಿಗೂ ಅನ್ಸುತ್ತೆ ನೀವು ಅದನ್ನ ಮಾಡೋದಕ್ಕಾಗಲ್ಲ ಅಂತ, ಆಗ ಅದು ನಿಮ್ಮ ಕನಸಲ್ಲ, ಅದು ಕೇವಲ ನಿಮ್ಮ ಒಂದು ಚಿಕ್ಕ ಇಚ್ಛೆ ಅಷ್ಟೇ. ಯಾರು ನಿಮ್ಮನ್ನ ಹತ್ತಿರದಿಂದ ನೋಡಿರಲ್ವೋ ಅವರ ಮಾತುಗಳನ್ನ ಹೃದಯದ ಮೇಲೆ ಹಾಕೋಬೇಡಿ. ಮುಂದೆ ಸಾಗಿ ಮತ್ತೇನಾದ್ರೂ ಮಾಡಿ ತೋರಿಸಿ. ಜೀವನದಲ್ಲಿ ಒಳ್ಳೆ ಜನರ ಹುಡುಕಾಟ ಮಾಡಬೇಡಿ, ಬದಲಿಗೆ ನೀವೇ ಒಳ್ಳೆಯವರಾಗಿ ನಿಮ್ಮಿಂದ ಭೇಟಿಯಾಗಿ ಬಹುಶಃ ಒಬ್ಬರ ಹುಡುಕಾಟ ಪೂರ್ತಿ ಆಗ್ಬೋದು. ಏನಾದ್ರೂ ನೀವು ಹಾರೋದಕ್ಕೆ ಆಗಲ್ಲ ಅಂದ್ರೆ ಆಗ ಓಡಿ. ಏನಾದ್ರೂ ನೀವು ಓಡೋದಕ್ಕೆ ಆಗಲ್ಲ ಅಂದ್ರೆ ಆಗ ನಡೀರಿ. ಏನಾದ್ರೂ ನಡೆಯೋದಕ್ಕೆ ಆಗಲ್ಲ ಅಂದ್ರೆ ಆಗ ಅಂಬೆಗಾಲಿಡಿ. ಆದ್ರೆ ಸದಾ ಮುಂದೆ ಸಾಕ್ತಿರಿ. ಒಂದು ಸಾರಿ ಗುರು ತನ್ನ ಶಿಷ್ಯರಿಗೆ ಕೇಳಿದ್ರು, ಏನ್ ನಿಮ್ಗೆ ಗೊತ್ತಾ, ನಮ್ಮ ಒಳಗೆ ಒಂದು ದೊಡ್ಡ ಯುದ್ಧ ನಿರಂತರವಾಗಿ ನಡೀತಿರುತ್ತೆ. ಯಾವಾಗ ಎಲ್ಲಾ ಶಿಷ್ಯರು ಸುಮ್ಮನಿದ್ರು ಆಗ ಗುರುಜಿ ಹೇಳಿದ್ರು, ವಾಸ್ತವದಲ್ಲಿ ಎಲ್ಲಕ್ಕಿಂತ ದೊಡ್ಡ ಯುದ್ಧ ನಮ್ಮ ಒಳಗೆ 2 ನರಿಗಳ್ದಿದೆ. ಒಂದು ಕರಿ ನರಿ, ಅದು ಕೋಪ, ಅಸೂಯೆ, ಅಹಂಕಾರ, ದುಃಖ, ದುರಾಸೆ, ಕಳ್ಳತನ, ಸುಳ್ಳಿನ ಭಾಷೆ ಹೇಳುತ್ತೆ. ಬೇರೆದು ಬಿಳಿ ನರಿ, ಅದು ಆನಂದ, ಪ್ರೀತಿ, ದಯ, ವಿಚಾರ ಮತ್ತೆ ಒಳ್ಳೆ ಭಾವನೆಯ ಭಾಷೆ ಹೇಳುತ್ತೆ. ಇದೇ ಯುದ್ಧದ ಶಬ್ದಗಳಲ್ಲಿ ನಾವು ಮೊದಲೇ ಇರುವ ಮನಸ್ಸಿನ ಶಾಂತಿನ ಮರೆತು ಅದನ್ನ ಎಲ್ಲೋ ಬೇರೆ ಕಡೆ ಹುಡುಕುವ ಪ್ರಯತ್ನ ಮಾಡ್ತೀವಿ. ಗುರು ಹೇಳಿದ್ರು, ನಮ್ಮಲ್ಲಿ ಯಾರುವೇ ಈ ಯುದ್ಧದ ಶಬ್ದದಿಂದ ಬಚಾವಾಗಿಲ್ಲ. ಈ ಯುದ್ಧ ನನ್ನ ಒಳಗೂ ನಡೆಯುತ್ತೆ ಮತ್ತೆ ನಿಮ್ಮ ಒಳಗುವೆ. ಶಿಷ್ಯರು ಗುರುವಿನ ಮಾತನ್ನ ಗಮನ ಇಟ್ಟು ಕೇಳಿದ್ರು ಮತ್ತೆ ನಂತರ ಈ ಮಾತನ್ನ ಹೇಳಿದ್ರು. ಹಾಗಾದ್ರೆ ಗುರುಜಿ ಯುದ್ಧದಲ್ಲಿ ಯಾರ ಗೆಲುವಾಗತ್ತೆ? ಗುರುಜಿ ಹೇಳಿದ್ರು, ಅದೇ ನರಿ ಗೆಲ್ಲುತ್ತೆ. ಯಾವುದಕ್ಕೆ ನೀವು ಆಹಾರ ಕೊಡ್ತಿರೋ, ಊಟ ಕೊಡುವ ಅರ್ಥ ಏನಂದ್ರೆ ನಮ್ಮ ಹತ್ತಿರ ಶಕ್ತಿ ಇದೆ ಧ್ಯಾನ ಕೊಡೋದಕ್ಕೆ. ನಾವು ಯಾವ ನರಿಯ ಮಾತುಗಳ ಮೇಲೆ ಹೆಚ್ಚು ಧ್ಯಾನ ಕೊಡ್ತೀವೋ ಅದು ದೊಡ್ಡದಾಗಿ ಶಕ್ತಿಶಾಲಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸದಾ ಕುರೋದಕ್ಕಿಂತ ಮುಂಚೆ ದಯಾನ ಆಯ್ಕೆ ಮಾಡಿ. ದುರಾಸೆಗಿಂತ ಮೊದಲು ಉದಾರತೆ, ಚಿಂತೆಗಿಂತ ಮೊದಲು ಶಾಂತಿ ಮತ್ತೆ ಸ್ಥಿರತೆ ಕೂಡಿರಬೇಕು. ಮತ್ತೆ ಹೊಟ್ಟೆ ಕಿಚ್ಚುಗಿಂತ ಮುಂಚೆ ಒಳ್ಳೆ ಭಾವನೆನ ಆಯ್ಕೆ ಮಾಡಬೇಕು. ಈ ರೀತಿ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ತನ್ನಲ್ಲಿ ತಾನೇ ಆನಂದವಾಗಿರುತ್ತೆ. ಯಾವ ತರ ಶರೀರಕ್ಕೆ ಆರಾಮ್ ಕೊಟ್ರೆ ಅದೇ ಸ್ವತಃ ಸರಿ ಹೋಗುತ್ತೋ, ಅದೇ ರೀತಿ ಯಾವಾಗ ಮನಸ್ಸಿಗೆ ಗಲಾಟೆಯಿಂದ ಆರಾಮ್ ಸಿಗುತ್ತೋ ಆಗ ಅದು ಸ್ವತಃ ನಿರ್ಮಲವಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ತುಂಬಾ ಕಲಿಯೋದಕ್ಕೆ ಸಿಕ್ಕಿದೆ. ಸೊ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಆ ಒಬ್ಬ ಸ್ನೇಹಿತನ ಜೊತೆ ಶೇರ್ ಮಾಡಿ. ಯಾರ ಜೀವನದಲ್ಲಿ ನೀವು ಬದಲಾವಣೆ ತರೋದಕ್ಕೆ ಇಷ್ಟ ಪಡ್ತೀರೋ ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.